ಮುಂಜಾನೆಯ ಶುಭೋದಯ. ತುಳಸಿ ಪೂಜೆ ಈಗಷ್ಟೇ ಮುಗಿಸಿ ಬಂತು. ನಾನು ಎಂತ ಮಾಡ್ತೀನಿ ಅಂತೇಳಿ ಎಲ್ಲರಿಗೂ ಒಂಚೂರು ಕುತೂಹಲ ಇತ್ತಲ್ಲ. ಹೌದು, ತುಂಬ ಜನ ಕೇಳಿರಿ ನಿಮ್ಮ ಬದಿಯಲ್ಲೂ ಕೊಟ್ಟೆ ಕಡುಬನ್ನ ಹೆಂಗೆ ಮಾಡ್ತೀರಿ ಅಂದೇಳಿ ತೋರಿಸಿ ಕೊಡಿ ಅಂದೇಳಿ. ಕೊಟ್ಟೆ ಕಡುಬನ್ನ ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ಉದ್ದನ್ನು ಬೀಸೋದ್ರಿಂದ ಹಿಡಿದು ಕೊಟ್ಟೆನ ಹೇಗೆ ತಯಾರು ಮಾಡ್ತಾರೆ, ನಾವು ಅದಕ್ಕೆ ಕೊಟ್ಟಿ ಶಡುವುದಂತ. ಕೊಟ್ಟಿ ಶಟ್ಟುದಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ, ಕೊಟ್ಟೆನ ಹಿಂಗೆ ಮಾಡುತ್ತೆ. ಹಲಸಿನ ಎಲೆಯಿಂದ ಕೊಟ್ಟೆಯನ್ನು ಮಾಡಿ ನಾನು ನಿಮ್ಮನ್ನ ಪ್ರತಿಯೊಂದನ್ನು ತೋರಿಸಿಕೊಡ್ತಾ ಇದ್ದೆ. ಖಂಡಿತ ನೀವು ನೋಡಿ. ಹಾಗೆ ನಮ್ಮ ದರ್ಪಣ ಮೀಡಿಯಾವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಹೀಗೆ ನಿಮ್ಮ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತರುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾನು ಈ ಕಲ್ಲು ಮುಂದೆ ಕೂತಿದೆ ಅಲ್ಲ, ಈ ಕಲ್ಲು ಎಂತ ಅಂದೇಳಿ ಕೆಲವರಿಗೆಲ್ಲ ಆಶ್ಚರ್ಯ ಆಯ್ತೇನೋ. ಇದು ರಾಗಿ ಕಲ್ಲು, ಇನ್ನು ಕೆಲವ್ರು ಗೋಧಿ ಕಲ್ಲು ಅಂತಂದು ಕರೀತಾರೆ. ಹಿಂದೆ ಗ್ರೈಂಡರ್, ಮಿಕ್ಸಿ ಇದು ಯಾವುದೂ ಇರಲಿಲ್ಲ. ಆದರೂ ಮಹಿಳೆಯರು ಅಡುಗೆ ಮಾಡ್ತಾಯಿದ್ರು, ಒಳ್ಳೊಳ್ಳೆ ಖಾದ್ಯಗಳನ್ನು ತಯಾರು ಮಾಡ್ತಾಯಿದ್ರು. ಆ ಖಾದ್ಯಗಳನ್ನು ತಯಾರು ಮಾಡೋಕ್ಕೆ ಈ ರಾಗಿ ಕಲ್ಲು, ಏನು ನೀವು ಗೋಧಿ ಕಲ್ಲು ಅಂತೀರಿ ಅಲ್ಲ, ಅದು ತುಂಬ ಹೆಲ್ಪ್ಫುಲ್ಲು. ಇದನ್ನು ಪ್ರತಿಯೊಬ್ಬರ ಮನೇಲೂ ಮುಂಚೆ ಇತ್ತು. ಈಗ ಎಲ್ಲರ ಮನೇಲೂ ಮುಳ್ಳಿ ಸೇರಿ ಕಸಕ್ಕೆ ಸೇರ್ತಾ ಇದೆ. ತುಂಬ ಬೇಜಾರು ಕೂಡ. ಇದನ್ನು ಇಟ್ಟು ನಾವು ರಕ್ಷಿಸಬೇಕು, ಅದಕ್ಕೆ ಗೌರವ ಕೊಡಬೇಕು. ಇವತ್ತು ಇಷ್ಟೆಲ್ಲ ನಾವು ಆಹಾರಗಳನ್ನು ತಯಾರು ಮಾಡ್ತಾ ಇದ್ರೆ ಇದಕ್ಕೆ ಇದರದ್ದು ಕೊಡುಗೆ ನಮ್ಗೆ ತುಂಬ ಇದೆ. ಇದರಲ್ಲಿ ಹೇಗೆ ನಾವು ಮಾಡಬೇಕು ಅನ್ನೋದನ್ನು ನಾನು ಖಂಡಿತ ನಿಮ್ಗೆ ತಿಳಿಸಿಕೊಡ್ತೆ. ಇದು ಅರ್ಧ ಪಾವು. ಇದಕ್ಕೆ ಅಳಿಯೋದಕ್ಕೆ ಪಾವು ಅಂತ ಕರೀತಾರೆ. ಇದರಲ್ಲಿ ಫುಲ್ ಕಣಿ ಇಡೀ ಉದ್ದಿತ್ತು. ಈ ಉದ್ದನ್ನು ಹಾಕಿ, ಈ ಉದ್ದನ್ನು ಇದ್ರೊಳಗೆ ಹಾಕಿ ಹಿಂಗೆ ಕಿಸೋದ್ರಿಂದ ರಾಗಿ ಬೀಸುವ ಕಲ್ಲೆ, ರಜಾ ನಾಳುವ ಕಲ್ಲೆ, ಬಿಸುವ ಕಲ್ಲೆ ಶ್ರೀ ಕಲ್ಲೆ, ಬಿಸುವ ಕಲ್ಲೆ ಶ್ರೀ ಕಲ್ಲು. ಈ ರಾಗಿ ಕಲ್ಲು ಬೀಸುವತ್ತಿಗೆ ಯಾವತ್ತು ಶುದ್ಧವಾದ ಬಟ್ಟೆಯನ್ನು ಹಾಸ್ಕೊಂಡು ಕಡಿ. ನಾನು ಹೇಳಲ್ಲ, ಫಸ್ಟ್ ಬಟ್ಟೆಯನ್ನು ಹಾಸಿ ರಾಗಿ ಬೀಸೋದ್ರಿಂದ ಅದೆಲ್ಲ ಬಟ್ಟೆ ಮೇಲೆ ಈ ಥರ ಶೇಖರಣೆ ಆಯ್ತು. ಇದೇ ಉದ್ದು ಕಣಿ ಯಾವ ಥರ ಬ್ಯಾಳಿ ಆಯ್ತು ಕಣಿ, ಉದ್ದಿನ ಬೇಳೆ ಆಗಿದೆ. ಈಗ ಇದೇ ಉದ್ದಿನ ಬೇಳೆಯಿಂದ ನಾವಿವತ್ತು ಕೊಟ್ಟೆ ಕಡುಬನ್ನು ಮಾಡ್ತಾ ಇತ್ತು. ಅದು ಹೆಂಗೆ ಮಾಡ್ಕೊಂಡೇಳಿ ನಾನು ನಿಮ್ಗೆ ಹೇಳಿಕೊಡ್ತೆ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀರೋ ಇಲ್ಲಿಯೋ ಗೊತ್ತಿಲ್ಲ. ನಾನಂತೂ ಹೆಂಗೆ ಮಾಡ್ತಿರೋ, ಹಿಂದಿನವ್ರು ಹೆಂಗೆ ಮಾಡ್ತಿದ್ರು ಅಂದೇಳಿ ಖಂಡಿತ ತೋರಿಸಿಕೊಡ್ತೆ. ಮಾಡು ಕಾಯ್ದೆ ಇದ್ರು ಕಾಣಿ ಒಂದ್ಸಲ. ಹಾಗೆ ನಿಮ್ಗೆ ಹೆಂಗೆ ಸುಲಭನೋ ಹಾಗೆ ತಯಾರು ಮಾಡಿ. ಹೆಂಗಿತ್ತು ನಮ್ಮದು ಅಡುಗೆ ಮಾಡೋಕೆ ಇವತ್ತು ಕಾಣಿ. ಒಲಿ, ಕಾಯಿ ರಾಶಿ, ಅದ್ರ ಮುಂದೊಂದು ಹಳೀ ಕಾಲದ ಹಂಡಿ. ನೀವೆಂತ ಹೇಳ್ತೀರಿ? ನಾವು ಇಡ್ಲಿ ಅಡ್ಕ್ಲ ಅಂತತ್ತು. ನೀವು ಇಡ್ಲಿ ಬೇಯಿಸೋಕೆ ಎಂತ ಯೂಸ್ ಮಾಡ್ತಿರಲ್ಲ ಅದು ಮತ್ತು ತೋರಿಸ್ತೇನೆ ನಿಮ್ಗೆ. ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ನಾವು ಉದ್ದಿನ ಇಡ್ಲಿಗೆ ಅಂದರೆ ಕೊಟ್ಟಿಗೆ ಎಂತ ಬೇಕಲ್ಲ, ಉದ್ದ ಅಕ್ಕಿನ ಯಾವ ಪ್ರಮಾಣದಲ್ಲಿ ನೆನೆಸ್ಕಣ್ಕಲ್ಲ ಅದನ್ನು ನಾನು ತೋರಿಸಿಕೊಡ್ತೆ. ಅರ್ಧ ಪಾವು ತಗೊಂಡಿದ್ದೆ. ಅರ್ಧ ಪಾವಲ್ಲಿ ನಾನು ಪಾವಂತ ತಗೊಂಡ್ಬೇಡಿ. ನೀವು ಯಾವುದೇ ಅಕ್ಕಿನ ಯಾವ ಇದ್ರ ಲೋಟದಲ್ಲೋ ಕಪ್ಪಲ್ಲೋ ಅಳಿತ್ರಿಯೋ ಆ ಕಪ್ಪಲ್ಲಿ 3 ಲೋಟ. ನಿಮ್ಮ ಮನೆಗೆ ಎಷ್ಟಪ್ಪ ಬೇಕತ್ತಲ್ಲ ಇಡ್ಲಿಗೆ ಆ ಅಕ್ಕಿ ಇದರಲ್ಲೂ 3 ಲೋಟ. ನಾನು ಅಳ್ದಿಟ್ಟಿದ್ದೆ ಆಗಲೇ, ಹಾಗಾಗಿ ನಾನು ಇದನ್ನು ಹಾಕ್ತಾ ಇದ್ದೆ ಕಾಣಿ. ಇದು 3 ಲೋಟ ಅಕ್ಕಿ. ಈ ಕಪ್ಪಲ್ಲಿ 3 ಲೋಟ ಅಕ್ಕಿ. ತುಂಬ ಜನ ಕೇಳಿರಿ ಆ ಕ್ವಾಂಟಿಟಿನ ಮತ್ತೆ ತೋರಿಸಿ ಅಂತ, ಹಾಗಾಗಿ ಮತ್ತೆ ತೋರಿಸ್ತಾ ಇತ್ತು. ಇದರಲ್ಲಿ 3 ಲೋಟ ಅಕ್ಕಿಯನ್ನು ನಾವು ಹಾಕಿತ್ತು. ಹಾಗೆ ಈ 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನ ಬೇಳೆ, 1 ಲೋಟ ಉದ್ದಿನ ಬೇಳೆ. ನನ್ನ ಅಜ್ಜಿ ಹೇಳಿಕೊಟ್ಟದ್ದು. ಹಾಕ್ರ ಮೇಲೆ ಒಂಚೂರು ಮಗ ಶಾಸ್ತ್ರಕ್ಕೆ ಮೇಲೆ ಹಾಕ ಇಡ್ಲಿ ಇನ್ನೂ ಮೆದು ಅಂತಂದೇಳಿ ಹಾಗೆ ಹಾಕ್ತಾ ಇದ್ದೆ ಅಕ್ಕ. ನೀವು ಬೇಕಾದ್ರೆ ಅಷ್ಟೇ ಹಾಕಿ. ನನ್ನ ಅಜ್ಜಿ ಹೇಳಿಕೊಟ್ಟಂಗೆ ನಾನು ಮಾಡ್ತಿದ್ದದ್ದು. ಇದನ್ನೀಗ ನೆನೆಸುವ. ಅದಕ್ಕಿಂತ ಮುಂಚೆ ನಾನೆಲ್ಲಿ ಯೂಸ್ ಮಾಡ್ತಾ ಇರೋದು ಇಡೀ ಉದ್ದು. ಅದರಲ್ಲಿ ಸಿಪ್ಪೆ ಕೂಡ ಇತ್ತು, ನಿಮ್ಗೆ ಕಾಣ್ತಾ ಇತ್ತಲ್ಲ. ಈ ಸಿಪ್ಪೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಯಾವುದನ್ನು ಸಿಪ್ಪೆ ತೆಗೆದು ಬಳಸ್ತಾ ಇಲ್ಲ. ನಾವೀಗ ಆಧುನಿಕ ಜಗತ್ತಿಗೆ ಬಂದಿದ್ದೇವೆ. ಆಧುನಿಕ ಯುಗದ ಹಿಂದೆ ತುಂಬ ಸ್ಪೀಡಾಗಿ ಹೋಗ್ತಾ ಇತ್ತು. ಆದರೂ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಯಾವಾಗಲೂ ಇರಬೇಕಲ್ಲ. ನಮ್ಮ ಆರೋಗ್ಯ ಇದ್ದರೆ ಮಾತ್ರ ನಾನು ಇಂಥ 100 ವೀಡಿಯೋಗಳನ್ನ ಮಾಡ್ಲಕ್ಕೆ, ನಾನು ಮಾಡೋದು ವೀಡಿಯೋಗಳನ್ನ ನೀವು ನೋಡ್ಲಕ್ಕೆ, ನೋಡಿ ನಿಮ್ಗೆ ಇಷ್ಟ ಆದರೆ ಅಡುಗೆನೂ ನೀವು ಮಾಡ್ಲಕ್ಕೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡುವ ಅಂತ ಹೇಳ್ತಾ ಇದನ್ನು ನಾನು ನೆನೆಸಿ ಇಡ್ತಾ ಇದ್ದೆ.
1 ಲೋಟ ಉದ್ದಿಗೆ 3 ಲೋಟ ಅಕ್ಕಿ. ನಾನು ತಗೊಂಡದ್ದು ಈ ಸೈಜಲ್ಲಿ, ನೀವು ಯಾವ ಕಪ್ಪು ತಗೊಂಡ್ರಿ ಅದೇ ಕಪ್ಪಲ್ಲೂ 1 ಲೋಟ ಉದ್ದು 3 ಲೋಟ ಅಕ್ಕಿ. ಇದು ನೆನೀತಾ ಇರಲಿ. ಅಷ್ಟರೊಳಗೆ ಇದು ಅದೇ ಕೂಡಲೇ ಮಾಡೋಕ್ಕಾತಿಲ್ಲ, ಇದು ಹುಳಿ ಬರ್ಕ. ಹಾಗಾಗಿ ನಾನು ಬಂದವನ್ನು ರೆಡಿ ಮಾಡಿ ಇಟ್ಟಿದೆ ಆಲ್ರೆಡಿ. ಯಾಕಂದರೆ ಇಲ್ಲದೆ ನಾನು ಇದನ್ನು ನಿಮ್ಮನ್ನು 2 ದಿವಸ ತೋರಿಸ್ಕತ್ತೆ. ಇವತ್ತು ಕಡ್ದು ಸಾಯಂಕಾಲ ಕಡ್ದಿಟ್ಟು ನಾಳೆ ಬೆಳಿಗ್ಗೆ ನಿಮ್ಗೆ ಕೊಟ್ಟಿ ಮಾಡಿ ತೋರಿಸ್ಕತ್ತೆ. ಅದೇ ಒಂದು ಕಾರಣದಿಂದ ನೆನೆಸೋದನ್ನ ತೋರಿಸಿದೆ. ಹಾಗಾಗಿ ಇನ್ನೊಂದು ಕಡೆಯಲ್ಲಿ ನಾನು ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟಿದೆ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಯಾವ್ದು ಹೇಳಿ, ಕೊಟ್ಟೆ ಮಾಡೋದು. ಉದ್ದಿನ ಇಡ್ಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಾಡ್ತೀರಿ, ಆದರೆ ಕೊಟ್ಟೆ ಮಾಡೋದು ಎಷ್ಟು ಸಿಂಪಲ್ ಗೊತ್ತಾ? ಅದೊಂದು ದೊಡ್ಡ ಬ್ರಹ್ಮವಿದ್ಯೆ ಅಂಬಂಗೆ ನನ್ನ ಮನ್ಸಂಗೂ ಇದ್ದಿತ್ತು. ಮಾಡ್ರ ಮೇಲೆ ಆ ಬ್ರಹ್ಮವಿದ್ಯೆನ ಕಲಿತೆ ಅನ್ನೋ ಖುಷಿನೂ ಕೂಡ ನನ್ನ ಹತ್ರ ಇತ್ತು. ಸೊ ಆ ಕೊಟ್ಟೆ ಮಾಡೋದನ್ನ ನಿಮ್ಗೆ ಹೇಳಿಕೊಡ್ತೆ, ಆಯಿತಾ? ನಿಮಗೆ ಇದನ್ನು ಕಡಿಮೆ ಅಂದ್ರೆ 1 ಗಂಟೆ ಆದರೂ ನೆನೆಸಿಡ್ಕತ್ತು. ಈ ಉದ್ದು ಸ್ವಲ್ಪ ಬೇಗ ನೆನಿತ್ತು, ಬೇರೆ ಎಲ್ಲ ಧಾನ್ಯಗಳಿಗಿಂತ ಉದ್ದು ಸ್ವಲ್ಪ ಬೇಗ ನೆನಿತ್ತು. ಹಾಗಾಗಿ 1 ಗಂಟೆ ನೆನೆಸಿಡಿ. ಮತ್ತು ಉದ್ದು ನೆನೆತಾ ಇಲ್ಲ ಕಂಪು ಒಂದು ಕಾಳನ್ನು ಬಾಯಿ ಹಾಕಿ ಕಾಣಿ, ಮೆದು ಆಯ್ತಂದ್ರೆ ಕಡುಗೆ ಶುರು ಮಾಡ್ಕಣಿ, ಗಡ್ಬಿಡಿನೇ ಮಾಡಬೇಡಿ. ಕೊಟ್ಟಿ ಮಾಡೋದಂದ್ರೆ ಅಷ್ಟು ಸುಲಭವಾ? ಅದಕ್ಕೆ ಹಿಡಿಕಡ್ಡಿ ಬೇಡ್ದ? ಕಡೆಗೆ ನೀವು ಅದಕ್ಕೂ ಹೇಳುರಿ, ನೀನು ಎಂತ ಮರತಿ ಹಿಡಿಕಡ್ಡಿ ತೆಗೆದು ಹಾಕ್ದಿಯಾ ಅಂದೇಳಿ. ಅಲ್ಲ, ನಾನು ಹಿಡಿಕಡ್ಡಿ ಮಾಡ್ಕೊಂಡೆ ನಿಮಗೆ ಕೊಟ್ಟಿನ ಮಾಡಿ ತೋರಿಸೋದು. ಈ ಹಳ್ಳಿ ಬದಿ ಹೆಂಗಿದ್ರೆ ಎಷ್ಟು ಬೆನಿಫಿಟ್ ಅಲ್ಲ. ಎಂತ ಬೇಕಾದ್ರು ಕೈ ಕಾಲಿಗೆ ಮಾಡೋಕ್ಕೊಂದು ಗೊತ್ತಿದ್ರೆ, ಮಾಡುವ ಆಸಕ್ತಿ ನಮ್ಮಲ್ಲಿದ್ದರೆ ಖಂಡಿತ ಎಂತ ಬೇಕಾದ್ರೂ ಮಾಡ್ಕೊಳ್ಲಕ್ಕ. ನಮ್ಮ ಮಸ್ತು ಕೊಟ್ಟಿಯೆಲ್ಲ ಮಾಡೋದಿಲ್ಲ, ಹಾಗಾಗಿ 2 ಹಿಡಿಕಡ್ಡಿ ಸಾಕೀಗ ಸದ್ಯಕ್ಕೆ. ಇದು ಗೊತ್ತಿದ್ದಲ್ಲ, ತೆಂಗಿನ ಮರದ ಓಲೆ, ತೆಂಗಿನ ಗಿಡದಿಂದ ತೆಗೆದಂಥ ಓಲೆ. ಇದನ್ನು ನೀವೇ ಕಿತ್ತು ತೆಗೆದ್ರೆ ಕೇಳಬೇಡಿ, ಇದು ನಾನು ಕಿತ್ತು ತೆಗೆದಲ್ಲ, ನಂಗೆ ತೆಕ್ಕೊಟ್ಟೆ, ನಂಗೆ ಮರ ಹತ್ತೋಕೆ ಬರ್ತಿಲ್ಲ. ಯಾಕಂದರೆ ಕಮೆಂಟ್ಗಳು ಹಾಗೆ ಇರುತ್ತಲ್ಲ, ಏಕಣಿ ನಾನು ಹಿಂಗೆ ಮಾಡ್ತಿದ್ದೇಳಿ, ನೀವು ತಗೊಂಡು ಚೂರಿ ತಗೊಂಡು ಮಕ್ಳು ಕೈಯಂಗೆಲ್ಲ ಚೂರಿ ಕೊಟ್ಟು ಆಟ ಮಾಡಬೇಡಿ. ಯಾಕಂದರೆ ಇದು ಕೈ ಮೇಲೆ ಬತ್ತತ್ತು. ನಂಗೆ ಗೊತ್ತಿತ್ತು ಕಣಿ, ಗೊತ್ತಿಪ್ಪಕ್ಕೋಸ್ಕರ ಇಷ್ಟು ಫಾಸ್ಟಾಗಿ ಮಾಡ್ತಿದ್ದೆ. ಹಾಗೆ ಈ ಚೂರಿ ಹಾಗೆ ಅಷ್ಟು ಲಾಯಕ್ಕಿತ್ತು ತೆಗೋಕೆ ಎಲಿನ. ಹಾಂ, ಈಗ ಮೇಯ್ನ್ ಪಾಯಿಂಟ್ ಬಪ್ಪ, ಕೊಟ್ಟಿ ಮಾಡೋಕ್ಕೆ. ನಾನು ಕೊಟ್ಟಿ ಮಾಡೋದನ್ನ ನಿಮಗೆಲ್ಲ ತೋರಿಸಿ ಕೊಡ್ತಾ ಇದ್ದೆ. ಇದು ಎಂತ ಇಲ್ಲ, ತುಂಬ ಸಿಂಪಲ್ ಆಯಿತಾ? ಹೇಳು ಅಷ್ಟೇ ಅಂತ ಹೆದರಿಸಿ ತೋರಿಸುವಷ್ಟೇ ಅಂತ ಇಲ್ಲ. ಇದು ಹಲಸಿನ ಎಲೆ, ಹಲಸಿನ ಹಣ್ಣು ಆಗ್ತಲ್ಲ, ಆ ಮರದಿಂದ ತಗೊಂಡು ಬಂದಂಥ ಎಲೆ. ಈ ಎಲೆನ ನೋಡಿ, ಈ ಥರ 2 ಎಲೆನ ಇಟ್ಟು ಈ ಭಾಗನೇ ಒಳಗೆ ಬರ್ಕ. ಯಾಕಂದರೆ ಈ ಭಾಗದಲ್ಲಿರುವಂಥ ಅಂಶ ಇಡ್ಲಿ ಜೊತೆ ಅಂದರೆ ಕೊಟ್ಟೆ ಜೊತೆ ಬೆಂದು ನಮ್ಮ ದೇಹವನ್ನು ಸೇರಿದಾಗ ಅದರಲ್ಲಿರುವ ಅಂಶಗಳೆಲ್ಲ ನಮ್ಮ ದೇಹವನ್ನು ಸೇರುತ್ತೆ. ಸೊ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಇಟ್ಟು ಈ ಭಾಗದಲ್ಲಿ ಒಂದು ಎಲೆ ಇಟ್ಟು ಅದ್ರ ಮೇಲೆ ಈ ಥರ ಬರುತ್ತಲ್ಲ, ಇಲ್ಲ ಇದನ್ನು ಈ ಥರ ಫೋಲ್ಡ್ ಮಾಡಿ. ನಮ್ಮ ಪಪ್ಪಂಗೆ ಕೊಟ್ಟಿ ಅಂದರೆ ಮಸ್ತ್ ಖುಷಿ, ನನಗೂ ಖುಷಿ. ಆದರೆ ಅವರಿಗೆ ಕೊಟ್ಟಿ ಮಾಡಿ ಕೊಟ್ಟರೆ ಬೇರೆ ಆಹಾರನೇ ಬೇಡ, ಅಷ್ಟು ಖುಷಿ ಅವರಿಗೆ. ಇದ್ರ ರೊಟ್ಟಿಗೆ ಎಂತ ಇರ್ ಗೊತ್ತಾ? ಊರ್ಕೋಳಿ ಸಾರು ಇರ್ಕು, ಊರ್ಕೋಳಿ ಸಾರು ಕೊಟ್ಟಿ, ಆಹಾ, ಎಲ್ಲರ ಬಾಯಿಗೂ ನೀರು ಬರ್ತಿತ್ತಾ? ಇದು ಕಟ್ ಮಾಡ್ಕೊಂಡ್ಕಂದಿಲ್ಲ, ಕಟ್ ಮಾಡದೇ ಇದ್ರೆ ಒಳ್ಳೇದು ನನ್ನ ಪ್ರಕಾರ. ಯಾಕಂದರೆ ಬಿಸಿ ಕೊಟ್ಟಿ ಇಪ್ಪತ್ತಿಗೆ ಹಿಂಗೆ ಚೊಟ್ಟು ಹಿಡ್ಕೊಂಡು ಎತ್ತಿ ತೆಗೋಕೆ ತುಂಬ ಲೈಕತ್ತು. ನಾನು ಯಾಕೆ ಇಲ್ಲಿ ಕಟ್ ಮಾಡಿ ತೋರಿಸ್ದೆ ಅಂದರೆ ನಿಮ್ಗೊಂಚೂರು ಇಲ್ಲಿ ಗೊತ್ತಾಯಿಲ್ಲ ಎಂಬ ಕಾರಣಕ್ಕೆ ತೋರಿಸ್ದೆ. ಕೊಟ್ಟಿ ಸೆಟ್ ಆಯಿತು, ಅಂದರೆ ಕೊಟ್ಟಿ ಮಾಡಿ ಇಟ್ಟಾಯಿತು. ಹಾಗೆ ಹಿಟ್ಟು ರೆಡಿ ಇತ್ತು. ಹಿಟ್ಟನ್ನ ಈಗ ಕಡ್ದು ಈಗ ತೋರ್ಸೋಕೆ ಸಾಧ್ಯ ಇಲ್ಲ, ನಾನು ಆಲ್ರೆಡಿ ಹೇಳ್ದಂಗೆ. ಅಡಕ್ಲೆಲ್ಲೂ ಇಡ್ಲಿಗೆ ನೀರನ್ನು ಕುದುಕಿಟ್ಟಿತ್ತು. ಈ ನೀರಲ್ಲೂ ಅದು ಆಲ್ರೆಡಿ ಇಟ್ಟಿದ್ರಿಂದ ಅದು ಹಬ್ಬೆ ಬಪ್ಪಕ್ಕೆ ಸ್ಟಾರ್ಟ್ ಆದಮೇಲೆ ಕೊಟ್ಟೇಬೇಕು. ಯೂಶ್ವಲಿ ಇಡ್ಲಿ ಮಾಡುವತ್ತಿಗೂ ಅಷ್ಟೇ, ನೀರು ಇಟ್ಟ ಮೇಲೆ, ನೀರು ಹಬ್ಬೆ ಸ್ಟಾರ್ಟ್ ಆದಮೇಲೆ ಇಡ್ಲಿನ ಬೇವಕ್ಕೆ ಇಡ್ಕೊ. ಅದು ಹಂಗೆ ಅದಕ್ಕಿಂತ ಮುಂಚೆ ಇಟ್ಟರೆ ಇಡ್ಲಿ ಅಷ್ಟು ಸಾಫ್ಟಾಗಿ ಟೇಸ್ಟಾಗಿ ಬರ್ತಿಲ್ಲ. ಯಾವಾಗ ಹಬ್ಬೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ, ಯಾವುದ್ರಲ್ಲೇ ಮಾಡಿ ನೀವು ಆವಾಗಲೇ ಅದನ್ನ ಇಡಬೇಕು. ಇದು ನಾನು ಯೂಸ್ ಮಾಡ್ತಿರೋದು ಹಿತ್ತಾಳೆ ಇಡ್ಲಿಯ ಅಡುಕ್ಲು.
ಒಡಕ್ಲಂದ್ರೆ ಇಡ್ಲಿ ಮಾಡುವಂಥ ಪಾತ್ರ, ಸಿಂಪ್ಲಿಫೈ ಮಾಡಿ ಹೇಳ್ತಾರೆ. ಇದು ಒಂದು 70 ವರ್ಷ ಆಗಿರ್ಬೋದು. ನನ್ನ ಗಂಡನ ಅಜ್ಜಿ ಉಪಯೋಗಿಸ್ತಿದ್ದಂಥ ಹಿತ್ತಾಳೆಯ ಇಡ್ಲಿ ಅಡಕ್ಲಿದ್ದು. ಸೊ ಇದರಲ್ಲಿ ಅಡುಗೆ ಮಾಡ್ತಿದ್ದದ್ದು ತುಂಬ ಖುಷಿ ಆಗ್ತಾಯಿತ್ತು ನನಗೆ, ತುಂಬ ಎಮೋಷನಲ್ ಬಾಂಡ್. ಅವರಿಲ್ಲ ಇವತ್ತು, ಬಟ್ ಅವರ ನೆನಪುಗಳು ಈ ಇಡ್ಲಿ ಅಡಕ್ಲಲ್ಲಿರುತ್ತೆ. ಸೊ ಅದನ್ನು ಇಡ್ತಾ ಇದ್ದೆ ನಾನು. ಅದಿನ್ನೂ ಒಂಚೂರು ಹಬೆ ಬರ್ಕು, ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ಇಡ್ತೆ. ಅಷ್ಟರೊಳಗೆ ನಾವು ಇಲ್ಲಿ ಕೊಟ್ಟಿಗೆ ಉಪ್ಪು ಎಲ್ಲ ಹಾಕಿ ಬಂದ ಎಲ್ಲ ರೆಡಿ ಮಾಡ್ಕೊಂಬ. ಇದು ಅಷ್ಟರೊಳಗೆ ಹಬೆ ಬರ್ತಾ ಇರಲಿ. ಹಾಗೆ ಹಿಂದಿನವ್ರು ಯೂಸ್ ಮಾಡ್ತಿದ್ದ ಇಡ್ಲಿ ಕುಕ್ಕಿ ಅಂತಾರೆ ಇದಕ್ಕೆ. ಕಾರಣ ಇದು ಕುಕ್ಕಿ, ಇದು ಯಾವಾಗಲೂ ಹಿಂದೆ ಅವ್ರ ಮನೇಲಿ ಇರ್ತಾ ಇತ್ತು. ಇದನ್ನು ನಿಮ್ಗೆ ತೋರಿಸ್ಕು, ಇದರಲ್ಲಿ ಒಂದು 2 ಇಡ್ಲಿ ಮಾಡಿ ತೋರ್ಸ್ಕೊಂಡು ತಗೊಬಂದದ್ದು. ಇದು ಬೇಕಂದರೆ ಈಗ ಸಿಕ್ಕುವುದಿಲ್ಲ, ಇದು ತುಂಬ ವರ್ಷದ ಹಳೇದಿರ್ಬೋದು. ಇದನ್ನು ನೋಡಿ ಬೆತ್ತದಿಂದ ನೇಯ್ದಿರ್ತಾರೆ. ಇದು ಹೇಗೆ ಹೆಡಿಗೆ ಅಂದರೆ ಬುಟ್ಟಿಯನ್ನು ಮಾಡ್ತಾರಲ್ಲ ಅದೇ ಪ್ಯಾಟರ್ನಿಂದ ಮಾಡಿದ್ದಾರೆ ಇದನ್ನು. ಸೊ ಇದರಲ್ಲಿ ಒಂದು 2 ಇಡ್ಲಿನ ನಾನು ನಿಮ್ಗೆ ಮಾಡಿ ತೋರಿಸ್ದೆ. ಹಾಗೆ ಇದ್ರ ಜೊತೆಗೆ ನಮ್ಮ ಕೊಟ್ಟೆ ಈಗಾಗಲೇ ರೆಡಿ ಇದೆ. ಕೊಟ್ಟೆ ವಿತ್ ಕುಕ್ಕಿ ಬಿಸಿತ್ತು. ಹಬೆ ಬಪ್ಪಕ್ಕೆ ಸ್ಟಾರ್ಟ್ ಆಯ್ತು. ನಾವೀಗ ಯಾವುದಕ್ಕೂ ಸೇಫ್ಟಿಗೆ ಒಂದು ಬಾಳೆಲೆ ಹಾಕಿರುತ್ತೆ, ಯಾಕಂದರೆ ತೆಗೋಕ್ಕೂ ಈಸಿ ಆಯ್ತು. ಇನ್ ಕೇಸ್ ಅಲ್ಲೆಲ್ಲರೂ ಇಳಿದು ಬಂದರೆ ಅದರಲ್ಲೇ ಇರುತ್ತೆ. ಈ ಕೊಟ್ಟೆನ ತೊಳ್ಕೊಂಬಂದು ಹೆಂಗಂದರೆ ನಾನು ಆಲ್ರೆಡಿ ಎಲೆನ ಕಂಪ್ಲೀಟಾಗಿ ತೊಳೆದು ಕೊಟ್ಟೆ ಮಾಡೋದು. ಅದೇ ಇನ್ ಕೇಸ್ ನೀವೆಲ್ಲರೂ ರೆಡಿ ಕೊಟ್ಟೆ ತಂದದಿದ್ರೆ ಒಂದು ಪಾತ್ರದಲ್ಲಿ ನೀರಿಟ್ಟು ಈ ಥರ ಇದರಲ್ಲಿ ನೀರು ಹಾಕಿ ಈ ಥರ ಕೊಟ್ಟೆನ ಕ್ಲೀನ್ ಮಾಡ್ಕೊ. ಯಾಕಂದರೆ ಅದ್ರ ತುಂಬ ಫೋರ್ಸಲ್ಲಿ ನೀವು ಟ್ಯಾಪಲ್ಲಿ ನೀರು ಹಿಡಿದ್ರೆ ಅದೆಲ್ಲ ಬಿಟ್ಟು ಅದು ನಿಮ್ಗೆ ಮತ್ತೆ ಕೊಟ್ಟೆ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಈ ಥರ ನೀರನ್ನು ಹಾಕಿ ಒಂದು 2-3 ನೀರನ್ನು ಚೇಂಜ್ ಮಾಡಿ. ಬಟ್ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ, ನಿಮ್ಮ ಜವಾಬ್ದಾರಿ. ಉದ್ದಿನ ಹಿಟ್ಟು ಕಣಿ ಈ ಹದದಲ್ಲಿತ್ತು. ಇದಕ್ಕೆ ಅದೇ ಸಿಪ್ಪೆ ಇಪ್ಪಂಥ ಉದ್ದನ್ನೇ ನಾನು ಯೂಸ್ ಮಾಡೋದು. ನೀವು ನಿಮ್ಮ ಹತ್ರ ಇದ್ದದ್ದು ಮಾಡಿ, ಬಟ್ ಅದು ಮಾಡೋದು ಒಳ್ಳೇದಂತ ತೋರ್ಸೋಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡಿದೆ. ಇದನ್ನೀಗ ಬೇಯಿಸುವ. ತುಂಬ ಹಬೆ ಬರ್ತಾ ಇತ್ತು ಇಲ್ಲಿ ಕಣಿ ಈ ಥರ. ಅಂದರೆ ನೀವು ಈ ಕೊಟ್ಟೆ ಅಂದರೆ ಆಲ್ಮೋಸ್ಟ್ 4 ಇಡ್ಲಿ ಹತ್ತು ಗಣಿ ಇದ್ರ ಪ್ರಕಾರ. ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟೆ ಸಾಕತ್ತು. ಮಾಡೋಕ್ಕೂ ಸುಲಭ, ಗಿಣಲ್ ತೊಳೋ ತಲೆ ಬಿಸಿ ಇಲ್ಲ, ಅಂದರೆ ಇಡ್ಲಿ ತಟ್ಟೆಗಳನ್ನು ತೊಳೆಯೋ ತಲೆ ಬಿಸಿ ಇಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಾಡಿ ತಿನ್ನಿ, ಟ್ರೈ ಮಾಡಿ. 4 ಕೊಟ್ಟೆ ಇಟ್ಟಿದೆ, ಅದರೊಟ್ಟಿಗೆ 1 ಕುಕ್ಕಿ ಇಡ್ತೆ. ಹಾಗೆ ನಾನು ಫುಲ್ ಹಾಕೋದಿಲ್ಲ, ಯಾಕಂದರೆ ತುಂಬ ಬೇಯೋಕ್ಕೆ ಟೈಮ್ ತಗೊಂಡತ್ತ. ಅದನ್ನು ತೋರ್ಸೋಕ್ಕೋಸ್ಕರ ಒಂದೇ ಒಂದು ಕೊಟ್ಟೆನ ಇಡ್ತಾಯಿದ್ದೆ, ಕುಕ್ಕಿನ ಇಡ್ತಾಯಿದ್ದೆ, ಸಾರಿ. ಇದರಲ್ಲಿ ಎಂಥ ಬೆನಿಫಿಟ್ ಅಂದರೆ ನಿಮಗೆ ಕೊಟ್ಟೆ ನೇಯುವ ಕೊಟ್ಟೆ ಶೆಡುವ ತಲೆ ಬಿಸಿ ಇಲ್ಲ. ಹಲಸಿನ ಎಲೆಗಳನ್ನು ಡೈರೆಕ್ಟಾಗಿ ಹಿಂಗೆ ಇಡೋದು ಇದರಲ್ಲಿ. ಈ ಥರ ಇಟ್ಟು ಕೊಟ್ಟೆ ಬೇಯೋಕ್ಕೆ ಒಂದು 15ರಿಂದ 20 ನಿಮಿಷ ಸಾಕು. ಆದರೆ ಕುಕ್ಕಿ ಬೇಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಕುಕ್ಕಿ ಸೈಜಲ್ಲಿ ಸ್ವಲ್ಪ ದೊಡ್ಡದಿರೋದ್ರಿಂದ ಆಬ್ವಿಯಸ್ಲಿ ಟೈಮ್ ಜಾಸ್ತಿ ಬೇಕಾಗ್ತು. ಹಾಗಾಗಿ ಇದು ಬೇಯ್ತಾ ಇರಲಿ. ಅಷ್ಟರೊಳಗೆ ಅಲ್ಲಿವರೆಗೆ ಒಂಚೂರು ಟೈಮ್ ಇತ್ತಲ್ಲ, ಎಂತ ಮಾಡೋದು. ಹೆಂಗೂ ಕೊಟ್ಟಿಗೆ ಕಡ್ಡಿ ಮಾಡೋಕ್ಕೆ ಮಡ್ಲು ತಗೊಂಡು ಬಂದಿತ್ತು. ನನಗೂ ಒಂಚೂರು ಮಡ್ಲು ನೇಯುವ ಅನಿಸ್ತಾ ಇತ್ತು. ತುಂಬ ವರ್ಷ ಆಯ್ತು ಮಡ್ಲು ನೇಯಿಂದೆ. ಬನ್ನಿ ಒಂಚೂರು ಮಡ್ಲು ನೇಯ್ದು ತೋರಿಸ್ತೀನಿ ನಿಮಗೆ. ರಿಂದ 25 ನಿಮಿಷ ಆಯ್ತು. ಇದು ನಂಗೆ ಆಚೆ ಕೂತ್ಕೊಂಬಕಾತ್ಲಲ್ಲಿ ಹೊಗೆ ಬಂದು ಮುಖಕ್ಕೆ ಹೊಡಿತದಕ್ಕೆ ಈಚೆ ಬಂದಿದೆ. ನಾನು ಇದೀಗ ಇಡ್ಲಿ ಕಂಬ ಹ್ಯಾಂಗೆ ಬಂದಿತ್ತಂದೇಳಿ ಕಂಬ. ವಾವ್,
ನಮ್ಮ ಕೊಟ್ಟೆ, ಹಲಸಿನ ಎಲೆಯಿಂದ ಮಾಡಿದ ಉದ್ದಿನ ಹಿಟ್ಟಿನ ಕೊಟ್ಟೆ. ಇದು ಕಾಂಬಕ್ಕೆ ಸಿಕ್ಕೋದು ತುಂಬ ಅಪರೂಪ, ತಿಂಬಕ್ಕೆ ಸಿಕ್ಕೋದು ತುಂಬ ಅಪರೂಪ. ಹಾಗಾಗಿ ನಾನು ತಿಂದು ಟೇಸ್ಟ್ ಮಾಡ್ತೆ, ನೀವು ಕೂಡ ಟೇಸ್ಟ್ ಮಾಡಿ. ಅದ್ರ ಜೊತೆಗೆ ಊರ್ಕೋಳಿ ಸಾರು ಅಂದರೆ ನಾಟಿ ಕೋಳಿ ಸಾರು. ನನ್ನ ಫ್ರೆಂಡ್ ಒಬ್ಬಳು ಯಾವತ್ತೂ ಹೇಳೋದಾಯ್ತಾ, ಎಲ್ರಿಗೂ ತಿಂಬುದು ತುಂಬ ಇಷ್ಟ, ಅವಳಿಗೆ ನಾನು ತಿಂಬುದು ಕಂಡ್ರೆ ತುಂಬ ಇಷ್ಟ ಅಂಬ್ರ. ಅದು ಕಂಡು ಅವಳಿಗೆ ತಿನ್ಕನ್ಸುತ್ತಂಬ್ರ. ಸೊ ಹಂಗಾಗಿ ಇದನ್ನು ಅವಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೆ. ಇವತ್ತು ನಾನು ಹುಟ್ಟಿರೋದು ಚಂದೇರಿ ಸಿಲ್ಕ್ ಕಾಟನ್ ಸ್ಯಾರಿ. ಚಂದೇರಿ ಸಿಲ್ಕ್ ಅದರ ಹೊಳಪು ಮತ್ತು ಅದರ ವಿನ್ಯಾಸಕ್ಕೆ ತುಂಬಾ ಫೇಮಸ್ಸು. ಚಂದೇರಿ ಸಿಲ್ಕ್ ಕಾಟನ್, ಚಂದೇರಿ ಕಾಟನ್ ಹಾಗೆ ಚಂದೇರಿ ಪ್ಯೂರ್ ಸಿಲ್ಕ್, ಈ 3 ರೀತಿಯ ಸೀರೆ ಬಂದರೂ ಇದು ಕೂಡ ಚಂದೇರಿ ಸಿಲ್ಕ್ ಕಾಟನ್ ಸೀರೆ. ಇದಕ್ಕೆ 106 ವರ್ಷಗಳ ನೇಯ್ಗೆಯ ಇತಿಹಾಸವಿದೆ.